ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರಿನಲ್ಲಿ 2025 ಏರ್ ಶೋ ನಡೀತಾ ಇದೆ ಆ್ಯಂಡ್ ನೀವೆಲ್ಲರೂ ಈ ಏರ್ ಶೋನ ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀರಾ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಇಂಪಾರ್ಟೆಂಟ್ ಏರ್ಕ್ರಾಫ್ಟ್, ಸುಖಾಯ್ 57 ಇದು ರಷ್ಯನ್ ಮೇಡ್ ಮತ್ತು F-35 ರಾಪ್ಟರ್ ಇದು US ಮೇಡ್. ಈ ಒಂದು ಏರ್ಕ್ರಾಫ್ಟ್ಸು ದೊಡ್ಡ ಸುದ್ದಿನ ಕ್ರಿಯೇಟ್ ಮಾಡಿದೆ. ಯಾಕಂದರೆ ಎಲ್ಲ ಕಡೆ ಹೇಳ್ತಾರೆ ಈ ಎರಡು ವಿಮಾನನ ನೀವು ಬರೀ ಯುದ್ಧ ಭೂಮಿಯಲ್ಲಿ ನೋಡ್ಬೋದು ಹೊರತು ಮಿಕ್ಕಿದ ಎಲ್ಲೂ ಇವು ಒಟ್ಟಿಗೆ ಕಾಣೋದಕ್ಕೆ ಸಿಗುವುದಿಲ್ಲ, ಯಾಕಂದರೆ ಇವು ಅಷ್ಟು ರೇರ್. ಬಟ್ ಇವು ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನಕ್ಕೆ ರಷ್ಯಾ ಮತ್ತು US ಗೌರ್ಮೆಂಟ್ಸು ಇಲ್ಲಿ ತಂದು ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಇವು ಕೂಡ ತಮ್ಮ ಫ್ಲೈಟ್ ಪ್ರದರ್ಶನವನ್ನು ತೋರಿಸಿ ಜನರಲ್ಲಿ ಒಂದು ರೋಮಾಂಚನವನ್ನು ಉಂಟು ಮಾಡಿದ್ದಾರೆ. ಈ ಎರಡು ಪ್ಲೇನ್ದು ಇಂಪಾರ್ಟೆನ್ಸ್ ಏನಂದರೆ, ಇವು ಬಂದ್ಬಿಟ್ಟು ಫಿಫ್ತ್ ಜನರೇಷನ್ ಫೈಟರ್ಸ್ ಅಂದರೆ ಏನು? ಇದರಲ್ಲಿ ಒಂದಿಷ್ಟು ಟೆಕ್ನಾಲಜಿಗಳಿರ್ತವೆ, ಅದರಿಂದ ನಾವು ಇದನ್ನು ಫಿಫ್ತ್ ಜನರೇಷನ್ ಫೈಟರ್ಸ್ ಅಂತ ಕರಿತೀವಿ. ಮೊದಲು ಸ್ಟೆಲ್ತ್ ಟೆಕ್ನಾಲಜಿ ಅಂದರೆ ಏನು ಅಂದರೆ, ರೆಡಾರ್ ಅನ್ನೋದು ನಿಮಗೆಲ್ಲ ಗೊತ್ತು. ಈಗ ಏರ್ ಸ್ಪೇಸಲ್ಲಿ ಯಾವುದೇ ಒಂದು ಪ್ಲೇನ್, ಹೆಲಿಕಾಪ್ಟರು ಮುಂತಾದ ಒಂದು ಮ್ಯಾನ್ ಮೇಡ್ ವಸ್ತು, ಮಿಸೈಲ್ ಇರ್ಬೋದು, ಅದು ಏರ್ ಸ್ಪೇಸಲ್ಲಿ ಓಡಾಡ್ತಾ ಇದ್ರೆ ರೆಡಾರ್ ಟೆಕ್ನಾಲಜಿಯಿಂದ ಕಂಡುಹಿಡಿತಾರೆ. ಇದು ಹೇಗೆ ಅಂದರೆ, ರೇಡಿಯೋ ವೇವ್ಸ್ನ ಕಳಿಸ್ತಾರೆ. ಆ ರೇಡಿಯೋ ವೇವ್ಸು ಆ ಆಬ್ಜೆಕ್ಟ್ಗೆ ಹೊಡೆದ್ಬಿಟ್ಟು ರಿಫ್ಲೆಕ್ಟ್ ಆಗಿ ಅರ್ಥಲ್ಲಿರೋ ಸೆನ್ಸರ್ಸು ಆ ರೇಡಿಯೇಷನ್ನ ಪಿಕ್ ಮಾಡಿ ಈ ಆಬ್ಜೆಕ್ಟ್ ಏರ್ ಸ್ಪೇಸಲ್ಲಿ ಎಲ್ಲಿದೆ ಅಂತ ಲೊಕೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಈ ಸ್ಟೆಲ್ತ್ ಟೆಕ್ನಾಲಜಿಯಲ್ಲಿ ನಿಮಗೆ ಈ ಪ್ಲೇನ್ ಅಥವಾ ಈ ಒಂದು ಫೈಟರ್ ಜೆಟ್ ಎಲ್ಲಿದೆ, ಯಾವಾಗ ಬಂತು, ಎಲ್ಲಿ ಹೋಯ್ತು ಅಂತ ಕಂಡುಹಿಡಿಯೋಕ್ಕೆ ಆಗುವುದೇ ಇಲ್ಲ. ಯಾಕಂದರೆ ಸ್ಟೆಲ್ತ್ ಟೆಕ್ನಾಲಜಿಲಿ ಈ ಏರ್ಕ್ರಾಫ್ಟ್ಗೆ ಒಂದಿಷ್ಟು ಥರ್ಮಲ್ ಕೋಟಿಂಗ್ನ ಅಂತ ಮಾಡ್ತಾರೆ. ಥರ್ಮಲ್ ಕೋಟಿಂಗ್ ಅಂದರೆ ಈ ಹೀಟು ಇಲ್ಲ ರೇಡಿಯೋ ವೇವ್ಸು ಇಲ್ಲ ಯಾವುದೇ ಥರ ವೇವ್ಸ್ ಆಗಿರ್ಬೋದು, ಆ ಆಬ್ಜೆಕ್ಟ್ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಲ್ಲ, ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಈ ಅಬ್ಸಾರ್ಬ್ ಮಾಡೋದ್ರಿಂದ ಏನಾಗುತ್ತೆ, ರೆಡಾರ್ಸು, ಗ್ರೌಂಡಲ್ಲಿ ಇರುವ ಒಂದು ರೆಡಾರ್ ಸಿಸ್ಟಮ್ಗೆ ಇದು ಪಿಕ್ ಮಾಡೋಕ್ಕಾಗಲ್ಲ ಈ ಫ್ಲೈಟ್ ಎಲ್ಲಿದೆ, ಏನಾಯಿತು, ಎಲ್ಲೋಯ್ತು ಅಂತ. ಸೊ ಆ ಮೂಮೆಂಟಲ್ಲಿ ಈ ಏರ್ಕ್ರಾಫ್ಟ್ಸ್ಗೆ ಬಹಳಷ್ಟು ಅಡ್ವಾಂಟೇಜ್ ಸಿಗುತ್ತೆ. ಇವರು ಹೋಗ್ಬಿಟ್ಟು ಒಂದಿಷ್ಟು ಏರಿಯಾಸಲ್ಲಿ ಬಾಂಬಿಂಗ್ ಮಾಡಿಬಿಟ್ಟು ವಾಪಸ್ ಬರ್ಬೋದು, ಅಟ್ಯಾಕ್ ಮಾಡ್ಬೋದು ಆ ಎನಿಮಿ ಬೇಸ್ ಮೇಲೆ. ಆ್ಯಂಡ್ ಎನಿಮಿ ಅವ್ರಿಗೆ ಕೊನೆ ತನಕ ಗೊತ್ತಾಗಲ್ಲ ಅಟ್ಯಾಕ್ ಎಲ್ಲಿಂದ ನಡೆದಿದೆ ಅಂತ. ಆ್ಯಂಡ್ ಎರಡನೇದು ಬಂದ್ಬಿಟ್ಟು ಮೆನ್ಯೂವರಬಿಲಿಟಿ ಅಂತಾರೆ. ಅಂದರೆ ಇದು ಗಾಳಿಯಲ್ಲಿ ನೀವು ಹೇಗೆ ಬೇಕಾದರೂ ತಿರುಗಿಸ್ಬೋದು. ಸುಖಾಯ್ 57 ಈಸ್ ನೋನ್ ಫಾರ್ ಫೇಮಸ್ ಥಿಂಗ್ ಕಾಲ್ಡ್ ಕೋಬ್ರಾ ಡಾನ್ಸ್ ಅಂತ. ನೀವು ಟಿವಿಯಲ್ಲಿ ಇಲ್ಲ ಡೈರೆಕ್ಟಾಗಿ ನೋಡಿರ್ತೀರಾ, ಸುಖಾಯ್ ಪೈಲಟ್ಸು ಹೇಗೆ ಗಾಳಿಯಲ್ಲಿ ಅಷ್ಟು ವೇಗದಲ್ಲಿ ಈ ಒಂದು ಪ್ಲೇನ್ನ ಅಲ್ಲಿ ಆ ಕಡೆಯಿಂದ ಈ ಕಡೆ ತಿರುಗಿಸ್ತಾರೆ ಅಂತ. ಇದು ರೀಸನ್ ಏನಕ್ಕೆ ಅಂದರೆ, ಇದ್ರ ವಿಂಗ್ ಸ್ಪ್ಯಾನ್ ಶಾರ್ಟ್ ಆಗಿರುತ್ತೆ ಮತ್ತು ಎಂಜಿನ್ ಪವರ್ಫುಲ್ ಆಗಿರುತ್ತೆ. ಇದರಿಂದ ಇವರು ಒಂದು ಸಡನ್ ಆಗಿ ಆ ಮನ್ಯೂವರಿಂಗ್ ಗಾಳಿಯಲ್ಲಿ ಮಾಡುವಂತಹ ಒಂದು ಹೆಲ್ಪ್ ಸಿಗುತ್ತೆ ಈ ಪ್ಲೇನ್ಗಳಿಗೆ. ಸುಖಾಯ್ ಮತ್ತು F-35ಗೆ ಮೇಜರ್ ಡಿಫ್ರೆನ್ಸ್ ನೋಡೋದಿದ್ರೆ, ಸುಖಾಯ್ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 2 ಮ್ಯಾಕ್ ಅಂತಿದೆ. ಅಂದರೆ ಇದು ಹತ್ತತ್ರ 2600ರಿಂದ 700 ಕಿಲೋಮೀಟರ್ ಹೋಗುತ್ತೆ ಪ್ರತಿ ಗಂಟೆ. ಅದೇ F-75 ಬಂದ್ಬಿಟ್ಟು 1.6 ಮ್ಯಾಕ್. ಇದ್ರದ್ದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 1600 ಇಲ್ಲ 1700 ಕಿಲೋಮೀಟರ್ ಪ್ರತಿ ಗಂಟೆಗೆ F-35 ಹಾರುತ್ತೆ. ಸುಖಾಯ್ 57 ರೇಂಜ್ ಬಂದ್ಬಿಟ್ಟು 3000 ಕಿಲೋಮೀಟರ್. ಅಂದರೆ ಒಂದ್ಸತಿ ಸುಖಾಯ್ದು ಟ್ಯಾಂಕ್ ಫಿಲ್ ಆಯಿತು ಅಂದರೆ ಇದು 3000 ಕಿಲೋಮೀಟರ್ ಅಷ್ಟು ಹಾರಬಲ್ಲಬಹುದು. ಅದೇ F-35 ಆದರೆ ಇದು ಸುಮಾರಷ್ಟು 2000 ಕಿಲೋಮೀಟರ್ ಅಷ್ಟು ಹತ್ರ ಹಾರಬಹುದು. ಸುಖಾಯ್ 57ಗೆ 66,000 ಫೀಟ್ ಅಷ್ಟು ಎತ್ತರದಲ್ಲಿ ಹಾರುವ ಕೆಪಬಿಲಿಟಿ ಇದೆ. ಅದೇ ನಾವು F-35ನ ನೋಡೋದಾದ್ರೆ ಇದು ಒಂದು 55,000 ಅಡಿ ಅಷ್ಟು ಎತ್ತರದಲ್ಲಿ ಹಾರುವ ಕೆಪಬಿಲಿಟಿ ಇದೆ. ಸೊ ಒಂದು ವೇಳೆ ಇವೆರಡು ವಾರಲ್ಲಿ ಮೀಟ್ ಆಯಿತು ಅಂದರೆ ಆಬ್ವಿಯಸ್ಲಿ ಸುಖಾಯ್ 57 ಗೆಲ್ಲುವಂತಹ ಎಲ್ಲ ರೀಸನ್ಸ್ ಕಾಣುತ್ತೆ ನಿಮಗೆ. ಸುಖಾಯ್ 57ನ ನಮ್ಮ ಭಾರತ ದೇಶ ನಮ್ಮ ಏರ್ ಕಮಾಂಡ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರ ಪರ್ಚೇಸ್ ಮತ್ತು ಮುಂತಾದ ಪ್ರೋಟೋಕಾಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದ್ರದ್ದು ಒಂದು ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ $50 million ಇದೆ ಸುಖಾಯ್ 57 ಮತ್ತು F-35 ರಾಪ್ಟರ್ ಏನು US ಒಂದು ಫೈಟರ್ ಜೆಟ್ ಇದೆ, ಅದ್ರ ಬೆಲೆ ಬಂದ್ಬಿಟ್ಟು $100 million. ಸೊ ಒಂದು ಏರ್ಕ್ರಾಫ್ಟ್ಗೆ ಇಷ್ಟೆಲ್ಲ ಕಾಸ್ಟ್ ಆಗುತ್ತೆ. ಮತ್ತು ನೀವೇನು ಏರ್ ಶೋದಲ್ಲಿ ನೋಡ್ತಾ ಇರ್ತೀರಾ, ಆ ಏರ್ಕ್ರಾಫ್ಟ್ನ 1 ಅವರ್ಗೆ ಆಪರೇಟ್ ಮಾಡಬೇಕಂದ್ರೆ ಖರ್ಚು ಬೀಳುವುದು ಎಷ್ಟು ಅಂತ ಅಂದ್ಕೊಂಡಿದ್ದೀರಾ? 30ರಿಂದ 50 ಲಕ್ಷ ಅಷ್ಟು ಖರ್ಚು ಬೀಳುತ್ತೆ. ಆ ಮೇಂಟೆನೆನ್ಸ್ ಆಗಿರ್ಬೋದು, ಫ್ಯೂಲ್ ಕಾಸ್ಟ್ ಆಗಿರ್ಬೋದು, ಇವ್ರಿಗೆ ಸ್ಯಾಲ್ರೀಸ್ ಇರ್ಬೋದು, ಪೈಲಟ್ಸ್ಗೆ ಇಲ್ಲ ಅವ್ರ ಟ್ರೈನಿಂಗ್ ಕಾಸ್ಟ್ ಇರ್ಬೋದು, ಅದನ್ನೆಲ್ಲ ಸೇರಿಸಿದ್ರೆ ಗಂಟೆಗೆ 50ರಿಂದ 60 ಲಕ್ಷವರೆಗೂ ಹೋಗುವ ಸಾಧ್ಯತೆ ಇದೆ ಈ ಒಂದು ಫೈಟರ್ ಜೆಟ್ನ ಹಾರ್ಸಕ್ಕೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.